ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನಿದ್ದೀನಿ ಹೊನ್ನಾವರದ ಮ್ಯಾಂಗ್ರೋವ್ಸ್ ಫಾರೆಸ್ಟಲ್ಲಿ. ಯಾರೆಲ್ಲ ಮ್ಯಾಂಗ್ರೋವ್ ಫಾರೆಸ್ಟನ್ನು ನೋಡಿದ್ದೀರಾ ಎಲ್ಲರೂ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ ಪ್ಲೇಸು. ಹಾಗೆ ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ಇರುತ್ತೆ. ಒಬ್ಬರಿಗೆ 20 ರೂಪೀಸ್ ಇರುತ್ತೆ. 20 ರೂಪೀಸ್ ಕೊಟ್ಟು ನಾವು ಸೀದಾ ಒಳಗಡೆ ಹೋಗಬೇಕು. ಇಲ್ಲಿ ಆಚೆಗಡೆನೇ ಜೋಕಾಲಿ ಅದೆಲ್ಲ ಇರುತ್ತೆ. ಮಕ್ಕಳ ಆಟ ಆಡೋಕ್ಕೆ ಒಳಗೆ ಬರೋಲ್ಲ. ಫಸ್ಟ್ ಅಲ್ಲಿ ಆಟ ಆಡೋಕ್ಕೆ ಇಷ್ಟಪಡ್ತಾರೆ. ಹಾಗೆ ತುಂಬ ರಶ್ ಇತ್ತು ನಾವು ಹೋದಾಗ. ಯಾಕೆಂದರೆ ನಾವು ಸಮ್ಮರ್ ಹಾಲಿಡೇಸ್ ಎಲ್ಲ ಹೋಗಿದ್ದಲ್ಲ, ಅದಕ್ಕೆ ರಶ್ ಇತ್ತು. ರಶ್ ಇದ್ದಾಗ ಹೋದರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಆಮೇಲೆ ಇಲ್ಲಿ ಅಲ್ಲಲ್ಲೇ ಈ ಥರದ ಬೋರ್ಡ್ ಹಾಕಿದ್ದಾರೆ, ಯಾವುದೇ ಥರ ಗಿಡ ಮರಗಳಿದ್ದಾವೆ ಅಂತ. ಇದು ಎಂಟ್ರೆನ್ಸ್ ಸೇವ್ ಮ್ಯಾಂಗ್ರೋವ್ಸ್ ಅಂತ. ಇನ್ನು ಈ ಮ್ಯಾಂಗ್ರೋವ್ ಫಾರೆಸ್ಟ್ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ವಿಶೇಷವಾಗಿ ಹೊನ್ನಾವರದಲ್ಲಿ ಜನಪ್ರಿಯ ಪ್ರವಾಸಿ ಆಕರ್ಷಣೆಯಾಗಿದೆ. ಈ ಹೊನ್ನಾವರದ ಮ್ಯಾಂಗ್ರೋವ್ ಫಾರೆಸ್ಟು ತನ್ನ ನೈಸರ್ಗಿಕ ಸೌಂದರ್ಯದಿಂದ ಗುರುತಿಸಲ್ಪಟ್ಟಿದೆ. ಚೆನ್ನಾಗಿದೆ ಅಲ್ಲ. ಇದ್ರ ಮೇಲೆ ನಡ್ಕೊಂಡು ಹೋಗೋಕ್ಕೆ ಬ್ರಿಡ್ಜ್ ಮೇಲೆ ಚೆನ್ನಾಗಿರುತ್ತೆ. ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಬ್ರಿಡ್ಜ್ ಮೇಲೆ ನಡೆಯೋಕ್ಕೆ ಚೆನ್ನಾಗಿರುತ್ತೆ. ಅದೆಲ್ಲ ಮರದ್ದು. ಆ್ಯಕ್ಚುಲಿ ನಾನು ತುಂಬ ಫೋಟೋಸ್ ತಕ್ಕೊಂಡಿದ್ದೀನಿ ನೋಡಿ. ಕ್ಲಿಪ್ನ ಆ್ಯಡ್ ಮಾಡ್ತೀನಿ, ನನ್ನ ಫೋಟೋಸ್ನ ನೋಡ್ತಾ ಇರಿ ಅಂತ ಹೇಳ್ತಾ, ಈ ಪ್ಲೇಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಏನೋ ಒಂಥರ ಚೆಂದ, ಯಾವುದೋ ಬೇರೆ ಲೋಕಕ್ಕೆ ಬಂದಂಗಾಯಿತು. ಈ ಥರ ಮ್ಯಾಂಗ್ರೋವ್ಸ್ನ ನಾನು ನೋಡೇ ಇರಲಿಲ್ಲ. ಕೆಳಗಡೆ ಕೂಡ ಅದು ವುಡ್ಡಿಂದು ಅಲ್ಲಾಡ್ತಾಯಿತ್ತು. ಸ್ವಲ್ಪ ಭಯನೇ. ಲಾಸ್ಟಿಗೆ ಅದನ್ನು ಹೊರ್ಕೋಬೇಕಾದ್ರೆ ಹುಷಾರಾಗಿ ಹೊರ್ಕೊಳ್ಳಿ. ಕೆಲವೊಂದು ಕಡೆ ಮುರ್ಕೊಂಬಿಟ್ಟಿದೆ. ಇನ್ನೂ ಅದನ್ನು ರಿಪೇರಿ ಮಾಡಿಸಿಲ್ಲ ಅನಿಸುತ್ತೆ. ನೋಡ್ಕೊಂಡು ಓಡಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಮ್ಯಾಂಗ್ರೋವ್ ಅಂದರೆ ಕರಾವಳಿ ತೀರದುದ್ದಕ್ಕೂ ಬೆಳೆಯುವ ಒಂದು ರೀತಿಯ ಮರ ಮತ್ತು ಪೊದೆಗಳು. ಮ್ಯಾಂಗ್ರೋವ್ ಸಸ್ಯಗಳು ಕೊಂಬೆಗಳಷ್ಟೇ ಅಥವಾ 130 ಅಡಿ 40 ಮೀಟರ್ ಎತ್ತರವಿರಬಹುದು. ಒಂದು ವಿಶಿಷ್ಟವಾದ ಮ್ಯಾಂಗ್ರೋವ್ ಸುಂದರ 30 ಅಡಿ 9 ಮೀಟರ್ ಎತ್ತರವಿದೆ. ಮ್ಯಾಂಗ್ರೋವ್ ಎಲೆಗಳು ಸಾಮಾನ್ಯವಾಗಿ ಹಸಿರು ಮತ್ತು ದಪ್ಪ ಅಥವಾ ಮೇಣದಂತಿರಬಹುದು. ಹೂಗಳು ಬಿಳಿ ಅಥವಾ ಹಳದಿ ಬಣ್ಣದಲ್ಲಿರುತ್ತದೆ. 80ಕ್ಕೂ ಹೆಚ್ಚು ವಿವಿಧ ಜಾತಿಯ ಮ್ಯಾಂಗ್ರೋವ್ ಮರಗಳು ಇರುತ್ತದೆ. ಹಾಗೆ ಇಲ್ಲೆಲ್ಲ ಹಾಕಿದ್ರು ಬೋರ್ಡು ಯಾವ ಥರದ್ದಿರುತ್ತೆ ಅಂತ. ಚೆನ್ನಾಗಿತ್ತು ನೋಡೋದಕ್ಕೆ. ಒಂದ್ಸರಿ ಹೋಗ್ಬೋದು. ಹಾಗೆ ಕ್ಲೀನ್ ಇಲ್ಲ, ಬೇಜಾರಾಗುತ್ತೆ. ಈಗಿನ್ನೂ ಸ್ವಲ್ಪ ಅಭಿವೃದ್ಧಿ ಆಗಬೇಕು ಅಂತ ನನ್ನ ಅನಿಸಿಕೆ. ಯಾರೆಲ್ಲ ಹೋಗಿರೋರು ನೋಡಿದರೆ ಹೇಳಿ. ಇನ್ನೂ ಅಭಿವೃದ್ಧಿ ಆಗಬೇಕು. ಆ ಬೋರ್ಡುಗಳು ವಾಕ್ ಮಾಡೋದೆಲ್ಲ ಸ್ವಲ್ಪ ಅಲ್ಲಾಡ್ತಾ ಇರುತ್ತೆ. ಎಡ್ಜಸ್ಟು ಕೂಡ ಅಲ್ಲಾಡ್ತಿರುತ್ತೆ. ನೋಡ್ಕೊಂಡು ಓಡಾಡಬೇಕು. ಕೆಲವೊಂದು ಕಡೆ ಮುರಿದೇ ಹೋಗಿದೆ. ಆಮೇಲೆ ಬರೀ ಫೋಟೋಶೂಟ್ ಜಾಸ್ತಿ ಇಲ್ಲಿ. ಇದು ನೋಡಿ, ನಾನು ಎಲ್ಲೋ ಇದ್ದೀನಿ ಅನ್ನಿಸ್ಬಿಡ್ತು. ಭಯನೂ ಆಗ್ತಿತ್ತು ಒಂದ್ಸರಿ. ಅವಾಗಿವೇನಾದರೂ ಬಂದರೆ ಅಂತ ನೋಡಿ. ಇಲ್ಲಿ ಏನು ಹೋಗ್ತಿದೆ ಅಂತ ನೋಡಿ. ಕ್ರ್ಯಾಬ್ ಹತ್ತುತ್ತಿತ್ತು ಮೇಲಕ್ಕೆ, ಚಿಕ್ಕ ಕ್ರ್ಯಾಬು. ಅದರ ಅಮ್ಮ ಕೂಡ ಇತ್ತು ಅಲ್ಲಿ. ಚಿಕ್ಕ ಕ್ರ್ಯಾಬ್ ಮಾತ್ರ ಮೇಲಕ್ಕೆ ಹತ್ತುತ್ತಾ ಇತ್ತು. ಇಲ್ಲಿ ಕ್ರ್ಯಾಬು, ಹಾವು ಈ ಥರದ್ದೆಲ್ಲ ತುಂಬ ಇರುತ್ತೆ. ಸೊ ನೋಡ್ಕೊಂಡು ಓಡಾಡಿ. ಮರದನ್ನೆಲ್ಲ ಮುಟ್ಟಕ್ಕೆ ಹೋಗಬೇಡಿ. ಬರೀ ನೀವೇನಿದ್ರು ನೋಡಬಹುದಷ್ಟೇ, ಏನು ಮುಟ್ಟಬಾರ್ದು. ನಾವು ಆದಷ್ಟು ನಿಸರ್ಗವನ್ನು ದೂರದಿಂದಲೇ ಅನುಭವಿಸ್ಬೇಕು, ಮುಟ್ಟಕ್ಕೆಲ್ಲ ಹೋಗಬಾರ್ದು. ಅದಾದಮೇಲೆ ಈ ಬ್ರಿಡ್ಜು ಕೂಡ ಚೆನ್ನಾಗಿದೆ. ಇದು ಕೂಡ ತುಂಬ ಶೇಕ್ ಆಗ್ತಿತ್ತು ಜನರೇ. ದಯವಿಟ್ಟು ಅಲ್ಲಿ ಹೋಗ್ಬೇಕಾದ್ರೆ ಜೋಪಾನ, ಬಿದ್ದರೆ ಯಾರೋ ಬಂದಿತ್ತಲ್ಲ. ಸೊ ಹುಷಾರಾಗಿ ಹೋಗಿ. ಇನ್ನೊಂದು ಮನವಿ ಅಂದರೆ, ಅದಿನ್ನೂ ಅಭಿವೃದ್ಧಿ ಆಗಬೇಕು. ಯಾರಾದರೂ ಅದ್ರ ಕಡೆ ಗಮನ ಕೊಡಿ, ಅಭಿವೃದ್ಧಿ ಮಾಡಿ. ಅದೆಲ್ಲ ಚೆನ್ನಾಗಿಲ್ಲ, ಗಟ್ಟಿಗಿಲ್ಲ, ಅಭಿವೃದ್ಧಿ ಮಾಡಿ. ನಾನು ಕೂಡ ಎಲ್ಲ ತುಂಬ ಫೋಟೋ ತಗೊಂಡಿದ್ದೀನಿ, ಅದನ್ನು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ನೋಡಿ. ಆಮೇಲೆ ಇದು ಕೂಡ ಚೆನ್ನಾಗಿತ್ತು. ಇಲ್ಲಿ ಹೋಗೋದು, ಬ್ರಿಡ್ಜ್ ಮೇಲೆ ಹೋಗೋದು, ಆ ಕಡೆ ಏನು ಇಟ್ಕೊಳ್ಳೋದಿಲ್ಲ. ಬಟ್ ಇದು ಕೂಡ ಅಲ್ಲಿ ಶೇಕ್ ಆಗ್ತಾಯಿತ್ತು. ನೋಡೋಕ್ಕೇನೋ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಅಷ್ಟೇ ಡೇಂಜರಸ್ ಕೂಡ. ಬಿದ್ದರೆ ಏನು ಸತ್ತೋಗಲ್ಲ. ಬಟ್ ಅಲ್ಲಿ ಕೆಲವು ಪ್ರಾಣಿಗಳಿರ್ತಾವಲ್ಲ, ಏಡಿ ಈ ಥರದ್ದು, ಸ್ಕ್ರ್ಯಾಬು, ಹಾವು ಎಲ್ಲ ಇರ್ತವೆ. ಸೊ ಬೀಳದೇ ನಿಧಾನಕ್ಕೆ ಹುಷಾರಾಗಿ ಹೋಗಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿದೆ. ಫೋಟೋಸ್ ಎಲ್ಲ ಸಖತ್ತಾಗಿ ಬರುತ್ತೆ. ನಾನು ಫೋಟೋಸ್ ತಗೊಂಡಿದ್ದೀನಿ, ಆ್ಯಡ್ ಮಾಡಿದ್ದೀನಿ ನೋಡಿ. ಹೇಗಿದೆ ಕಮೆಂಟ್ ಮಾಡಿ ಆಯಿತಾ ಜನರೇ. ಇದೇ ನೋಡಿ ನಮ್ಮ ಮ್ಯಾಂಗ್ರೋವ್ ಫಾರೆಸ್ಟ್ ಅಥವಾ ವಾಕಿಂಗ್ ಬ್ರಿಡ್ಜ್ ಏನೋ ಆಗಿರಬಹುದು. ಇದೇ ತುಂಬ ಚೆನ್ನಾಗಿದೆ. ಸೊ ಜೋಪಾನವಾಗಿ ಹೋಗಿ, ಜೋಪಾನವಾಗಿ ಬನ್ನಿ. ಹಾಗೆ ಈ ವಿಡಿಯೋನ ಯಾರೆಲ್ಲ ಫುಲ್ಲು ವಿಡಿಯೋ ನೋಡಿದರೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಲೈಕು ಕಮೆಂಟು ಹೈಪು ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.